Watch India's largest kids library only on Jio Hotstar. Download the app now. ಈ ಮಾತ್ಮಾಡ್ತಾ ಇಲ್ಲ ಹಾಕ್ಬಿಡ್ತೀನಿ ಈಗ. ಓಕೆ ಆಮೇಲೆ ಇದನ್ನು ಬೆಳಗ್ಗೆ ಏನೋ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ರೋಡೆಲ್ಲ ಔಟ್ ಆಗ್ತಾ ಇದೆ. ರೋಡ್ ಮಧ್ಯದಲ್ಲಿ ಮ್ಯಾನ್ ಹೋಲ್ ನ ಓಪನ್ ಮಾಡಿದ್ರೆ ಈ ಕೆಟ್ಟ ಸ್ಮೆಲ್ ಬರ್ದೇ ಇರುತ್ತಾ? ಛೇ ಛೇ ಛೇ. ಏನಪ್ಪ ಇಲ್ಲಕ್ಕಪ್ಪ ನೀನು ಅಗಿತಾ ಇದೆಯಾ ರೋಡ್ ನಲ್ಲಿ? ಸ್ವಲ್ಪ ಹಿಂದೆ ನೋಡಪ್ಪ, ಅಲ್ಲೂ ಯಾರೋ ಮ್ಯಾನ್ ಹೋಲ್ ನ ಓಪನ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇದೆ ಗೊತ್ತಾನಯ್ಯ? ಇದನ್ನ ಮಾಡ್ಬಿಡ್ತೀನಿ ಈಗ. ರಸ್ತೆ ಮೇಲೆ ಮ್ಯಾನ್ ಹೋಲ? ನಾನು ಅಲ್ಲಿಂದಾನೇ ಬರ್ತಾ ಇದ್ದೀನಲ್ಲಣ್ಣ, ನನಗೆ ಯಾವುದೇ ಮ್ಯಾನ್ ಹೋಲ್ ಕಾಣಿಸ್ಲಿಲ್ಲ. ಇಲ್ಲೋಡ್ದ್ಯಾ ಎಷ್ಟು ದೊಡ್ಡ ಗಟ್ರ ಮುಚ್ಚಳ ಓಪನ್ ಇದೆ ಅಂತ? ಎಲ್ಲಿದೆ ಗಟರ್? ಕೆಳಗಡೆ ನೋಡಿ ಸರ್, ನನಗಂತೂ ಯಾವುದೇ ಮ್ಯಾನ್ ಹೋಲು ಕಾಣಿಸ್ತಾ ಇಲ್ಲ ಇಲ್ಲಿ. ಏನ್ ಮಾತಾಡ್ತೀಯಪ್ಪ? ಈಗ ತಾನೇ ನೋಡ್ದೆ, ಇಲ್ಲೇ ಇತ್ತಲ್ಲ. ನಂಬಕ್ಕೆ ಸಾಧ್ಯ ಅಲ್ಲ, ಎಲ್ಲೋಯ್ತು? ನಾ ಸ್ವಲ್ಪ ಹೊತ್ನಲ್ಲಿ ತಾನೇ ಇಲ್ಲೇ ನೋಡಿದ್ದೆ. ಮ್ಯಾನ್ ಹೋಲ್ ಓಪನ್ ಆಗೇ ಇತ್ತಲ್ಲ, ಬಹಳ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಆದ್ರೆ ಸರ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೂ ಕಣಪ್ಪ, ನೀನ್ ಹೇಳೋದೇನೋ ಸರಿನೇ ಇದೆ. ಈಗ ಒಳ್ಳೆ ಸ್ಮೆಲ್ ಏನೋ ಬರ್ತಾ ಇದೆ. ಆದ್ರೆ ನಾನು ಹೇಳೋದು ನಿಜ ಕಣಯ್ಯ. ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿ ಮ್ಯಾನ್ ಹೋಲ್ ಓಪನ್ ಆಗಿತ್ತು, ಕಣ್ಣಾರೆ ನೋಡ್ದೆ ಕಣಯ್ಯ. ಸರಿ ಸರ್, ನಾನು ಅರ್ಥ ಮಾಡ್ಕೊಂತೀನಿ. ಆದ್ರೆ ನನಗೂ ಕಾಣಿಸ್ಬೇಕಿತ್ತಲ್ಲ ಮ್ಯಾನ್ ಹೋಲು. ನನಗೆ ಯಾವುದೇ ಒಂದು ಮ್ಯಾನ್ ಹೋಲು ಕಾಣಿಸ್ತಾ ಇಲ್ಲ. ಓ, ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ಸರಿಯಪ್ಪ, ನೀನು ನೋಡಪ್ಪ, ನಾನು ಮನೆಗೆ ಹೋಗ್ತೀನಿ, ಹಸುವಾಗ್ಬಿಟ್ಟಿದೆ. ಆದ್ರೆ ಒಂದು ಕೆಲಸ ಮಾಡಬೇಕು, ಎಲ್ಲಾದ್ರೂ ಮ್ಯಾನ್ ಹೋಲ್ ಓಪನ್ ಆಗಿರೋದು ಕಂಡ್ರೆ ತಕ್ಷಣ ಅದನ್ನ ಮುಚ್ಚಿಬಿಟ್ಟೆ ಹೋಗ್ಬೇಕು. ಓಕೆನಾ? ಅರೆ ಟೇಣ, ಬೇಗ ಘರ್ಮ ಘರ್ಮ ಸಮೋಸ ಕೊಟ್ಬಿಡೋಣ. ಬೆಳಗ್ಗೆನೆ ಯಾಕೋ ಸಖತ್ ಮೂಡ್ ಔಟ್ ಆಗ್ಬಿಟ್ಟಿದೆ. ಇದೇನಣ್ಣ, ನೀನ್ ಮಾಡೋ ಸಮೋಸದಲ್ಲಿ ಯಾವತ್ತೂ ಬರುವಂತ ಸ್ಮೆಲ್ಲೇ ಬರ್ತಾ ಇಲ್ವಲ್ಲಣ್ಣ? ಯಾಕೇನಾಯ್ತಣ್ಣ? ಅರೆ ಮೋಟು, ಏನಂತ ಮಾತಾಡ್ತೀಯಪ್ಪ? ನಾನು ಸಮೋಸ ಮಾಡೋದ ಸ್ಮೆಲ್ ನಿಮ್ ಮನೆಯವರೆಗೂ ಬಂದು ಅಲ್ಲಿಂದನೇ ಓಡ್ ಬರ್ತೀವಿ ತಿನ್ನಾಕ. ಇವತ್ತು ಹೇಳ್ತೀವಿ ಸಮೋಸ ಸ್ಮೆಲ್ಲೇ ಬರಂಗಿಲ್ಲ ಅಂತ. ಇದು ಸರಿ ಇಲ್ಲ ನೋಡು, ನನಗನ್ನಿಸ್ತದ ನಿನ್ನ ಮೂಗಿ ಮತ್ತೆ ಹಾಕೋ ಸರಿ ಇಲ್ಲ ಅಂತ. ಅಣ್ಣ, ಇಲ್ಲಿ ತಗೊಳ್ಳಿ ಹಣ. ನಾನು ಇಲ್ಲಿರೋ ಎಲ್ಲಾ ಸಮೋಸನು ಡಾಕ್ಟರ್ ಜಾನ್ MBBS ಗೋಸ್ಕರ ತಗೋತಾ ಇದ್ದೀನಿ. ಅವ್ರಿಗೆ ಸಮೋಸೆ ತುಂಬಾ ಇಷ್ಟ ಆಗಿದೆ. ನಿಮ್ ಸಮೋಸ ಬಗ್ಗೆ ಎರಡು ಮಾತಿಲ್ಲ, ಏನ್ ಘಮ ಘಮ ಅಂತ ಇದೆ. ಏನಂದ್ರೆ ನಿಮ್ಗೆ ಸಮೋಸದು ಸ್ಮೆಲ್ ಬರ್ತಾ ಇದೆಯಾ? ಹಾ ಖಂಡಿತ ಬರ್ತಾ ಇದೆ. ಟಿ ಅಣ್ಣನ್ ಸಮೋಸ ಇಡೀ ಫುರ್ಫುರಿ ನಗರನೇ ಫೇಮಸ್ ಇದೆ. ಕೇಳಿಸ್ತೇ ನಿನಗೆ? ಈಗ ನಾನು ಒಂದು ಸಮೋಸ ತಿಂದು ನೋಡ್ತೀನಿ ರೀ. ಇಲ್ಲ, ಈ ಪ್ಲೇಟ್ ಇಂದ ಇಲ್ಲ, ನೀನು ಬೇರೆ ಸಮೋಸ ತಗೊಂಡು ತಿಂದು ನೋಡು. ನಾನು ಈ ಸಮೋಸನ ಸ್ಪೆಷಲಿ ಡಾಕ್ಟರ್ ಜಾನ್ MBBS ಗೆ ತಗೊಂಡು ಹೋಗ್ತಾ ಇದ್ದೀನಿ. ಏನು ಡಾಕ್ಟರ್ ಜಾನ್? ಜಾನ್ ದ ಡಾನ್ ಅಂದ್ರೆ ಡಾನು? ಜಾನ್ ಯಾವಾಗ ಡಾಕ್ಟರ್ ಆಗ್ಬಿಟ್ಟಪ್ಪ? ಹೆಂಗಾಗ್ಬಿಟ್ಟ ಇದಕ್ಕಿದ್ದಂಗೆ? ಅರೆ ಏನ್ ಮೋಟು, ನಿನಗೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವಾಗ ನಮ್ ಬಾಸು ಕಳ್ತನ ದರೋಡೆ ನಿಲ್ಸಿ ಜನರ ಸೇವೆ ಮಾಡ್ತಾ ಇದ್ದಾರೆ, ಅದು ಕೂಡ ನಿಸ್ವಾರ್ಥ ಸೇವೆ. ಅದಕ್ಕೋಸ್ಕರ ಅವರು ಲಂಡನ್ ನಿಂದ MBBS ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅವರು ನೆನ್ನೆನೆ ಬಂದಿದ್ದಾರೆ. ಅವರು ಜನಗಳಿಗೋಸ್ಕರ ಫ್ರೀ ಕ್ಯಾಂಪೇನ್ ಚೆಕ್ಅಪ್ ನಡೆಸ್ತಾ ಇದ್ದಾರೆ. ನಾನು ಮತ್ತೆ ನಂಬರ್ 2 ಇವತ್ತಿಂದ ಅವ್ರ ಕಾಂಪೌಂಡರ್ಸ್. ಹಂಗಾದ್ರೆ ಡಾಕ್ಟರ್ ಜಾನ್ ಫ್ರೀಯಾಗಿ ಚೆಕ್ಅಪ್ ಮಾಡ್ತಾರ? ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೇನಪ್ಪ, ಚೆಕ್ಅಪ್ ಮಾಡಿಸ್ಕೋಬೇಕು. ನನ್ನ ಕಣ್ಣು ಮೂಗು ಎರಡಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣಪ್ಪ. ನಡೀರಿ. ಅವರು ಫುರ್ಫುರಿ ನಗರ ಜನರಿಗೋಸ್ಕರ ಫ್ರೀ ಚೆಕ್ಅಪ್ ನಡೆಸಿದ್ದಾರೆ. ನಡಿ. ಇಲ್ಲಿದೆ ನೋಡಿ ಡಾಕ್ಟರ್ ಜಾನ್ ನ ಫ್ರೀ ಚೆಕ್ಅಪ್ ಕ್ಯಾಂಪ್. ನೀವ್ ಇಲ್ಲೇ ನಿಂತ್ಕೊಂಡಿರಿ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂತೀನಿ. ಅರೆ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ ಬರೋ ಅಂತ ಟೈಮ್ ಇಲ್ಲ ಕಣಯ್ಯ. ಸಾರಿ ಡಾಕ್ಟರ್, ಇವ್ರಿಗೆ ನಾನು ವೇಟ್ ಮಾಡಕ್ ಹೇಳಿದೆ, ಆದ್ರೆ ಅವರು ಓಡ್ ಬಂದ್ಬಿಟ್ರು ಒಳಗಡೆ. ನೋ ಪ್ರಾಬ್ಲಮ್. ಇವ್ರು ನಮ್ಗೆ ಹಳೆ ಪರಿಚಯ ಇರೋ ಹಾಗಿದೆ. ನೀವು ನಮ್ಮ ಮೊದಲೇ ಪೇಷಂಟ್. ಹೇಳಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? ಡಾಕ್ಟರ್ ಜಾನ್, ನನ್ನ ಮೂಗು ಮತ್ತು ಕಣ್ಣು ಎರಡಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಪ್ರಾಬ್ಲಮ್ ಇಲ್ಲ. ಆ ಚೇರ್ ಮೇಲೆ ಕೂತ್ಕೊಳ್ಳಿ. ಎದುರುಗಡೆ ಇರೋ ಆಲ್ಫಾಬೆಟ್ಸ್ ನ ಓದಿ ಹೇಳಿ.
ಇಲ್ಲ ಡಾಕ್ಟರ್, ಇಲ್ಲ, ನನ್ಗೇನು ಕಾಣಿಸ್ತಾನೆ ಇಲ್ಲ ಡಾಕ್ಟರ್. ಹೆದರ್ಕೊಳ್ಳೋದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ, ಹೆದರ್ಕೋಬೇಡಿ. ನಿಮ್ ತರ ಪೇಷಂಟ್ಗಳಿಗೋಸ್ಕರ ನಾನು ಸ್ಪೆಷಲ್ ಚಸ್ಮಾ ರೆಡಿ ಮಾಡಿದ್ದೀನಿ. ಯಾವಾಗ್ಲೂ ನನ್ನ ಜೊತೆನೆ ಇಟ್ಕೊಂಡಿರ್ತೀನಿ. ಇವಾಗ ಇದನ್ನ ನೀವು ತಲೆ ಮೇಲೆ ಹಾಕೊಂಡು ಮುಂದ್ಗಡೆ ನೋಡ್ಬಿಟ್ಟು ಹೇಳಿ. ಜೈ ಹೋ. ಈಗ ನನಗೆಲ್ಲ ಆಲ್ಫಾಬೆಟ್ಸು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಇವಾಗ ಈ ಚಸ್ಮಾನ ಯಾವಾಗ್ಲೂ ಹಾಕೊಂಡಿರ್ಬೇಕು, ಯಾವಾಗ್ಲೂ. ಡಾಕ್ಟರ್ ಜಾನ್ ಅವ್ರೆ, ನೀವು ನನ್ನ ಕಣ್ಣಿನ ಪ್ರಾಬ್ಲಮ್ ಬೇಗ ಸಾಲ್ವ್ ಮಾಡ್ಬಿಟ್ರಲ್ಲ. ಈಗ ತಾವು ನನ್ನ ಮೂಗಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಸರ್. ಪ್ಲೀಸ್, ನಂಗೆ ಸಮೋಸ ಸ್ಮೆಲ್ಲೇ ಬರ್ತಾ ಇಲ್ಲ ಡಾಕ್ಟ್ರೆ. ಓಕೆ ಓಕೆ, ನಾನ್ ನಿಮ್ಮ ಮೂಗಿನ ಟೆಸ್ಟ್ ಕೂಡ ಮಾಡಿ ನೋಡ್ತೀನಿ. ಕಾಂಪೌಂಡರ್ ಸಮೋಸ ಕೊಡಿ. ಇಲ್ಲಿ ತಗೊಳ್ಳಿ ಡಾಕ್ಟರ್ ಜಾನ್. ನನಗೆ ಸಮೋಸದು ಸ್ಮೆಲ್ಲೇ ಬರ್ತಾ ಇಲ್ಲ ಡಾಕ್ಟರ್ ಜಾನ್ ಅವ್ರೆ. ಅಳ್ಬೇಡಿ, ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ. ಕಾಂಪೌಂಡರ್, ತಗೊಳ್ಳಿ ಇವಾಗ ಸಮೋಸದ ಸ್ಮೆಲ್. ಥ್ಯಾಂಕ್ ಯು ಡಾಕ್ಟರ್ ಜಾನ್. ಥ್ಯಾಂಕ್ ಯು ನ ಅವಶ್ಯಕತೆ ಇಲ್ಲ. ನಾನು MBBS ನ ಡಿಗ್ರಿನ ಜನಕ್ಕೋಸ್ಕರ, ಜನಸೇವೆಗೋಸ್ಕರ ತಗೊಂಡಿದ್ದೀನಿ. ಇವಾಗ ನಿಮ್ಮ ಮೂಗಿನ ಮತ್ತೆ ಕಣ್ಣಿನ ಟ್ರೀಟ್ಮೆಂಟ್ಗೋಸ್ಕರ 10,000 ರೂಪಾಯಿ ಆಗಿದೆ. 20,000? ಆದ್ರೆ ತಾವು ಫ್ರೀ ಚೆಕಪ್ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಚೆಕಪ್ ಫ್ರೀನೇ. ಆದ್ರೆ ಆರ್ಟಿಫಿಷಿಯಲ್ ಚಸ್ಮಾ, ಆರ್ಟಿಫಿಷಿಯಲ್ ನೋಸ್ ನ ಹಾಕಿದೀವಿ, ಅದಕ್ಕೆ ಬಿಲ್ ಮಾಡ್ಲೇಬೇಕು ಅಲ್ವಾ ನಾವು. ನಿಮ್ಗೆ ಬೇಡ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕೊಡಿ, ವಾಪಸ್ ಕೊಡಿ. ಹೊರಗಡೆ ಹೋಗ್ಬಿಟ್ಟು ವಾಸನೆ ಬರ್ದೇ ಇರೋ ಮೂಗು, ಕಾಣದೇ ಇರೋ ಕಣ್ಣಿಂದ ತಿರುಗಾಡ್ತಾ ಇರಿ. 20,000ನಾ? ಕೊಡ್ತೀನಿ ಡಾಕ್ಟ್ರೆ. ಸದ್ಯ ಪತ್ಲು, ಅರೆ ಪತ್ಲು, ನಾ ಸರಿ ಆಗ್ಬಿಟ್ಟೆ ಕಣೋ. ಇಲ್ಲೋಡ ನನ್ನ, ನಾ ಸರಿ ಹೋಗ್ಬಿಟ್ಟೆ ಕಣೋ, ನಾ ಸರಿ ಹೋಗ್ಬಿಟ್ಟೆ ಕಣೋ. ಎಲ್ಲ ಅರೆ, ಸುತ್ತಾಕಿದೆ ಈ ಕಾಣಿಸ್ತಾ ಗೆಟಬಲ್ ಇದೆ ಬೀದಿ ಕಣೋ. ಎಲ್ಲ ಸುತ್ಕೊಂಡ್ಬಂದ್ಬಿಟ್ಟೇನ ಮೋಟು ನೀನು. ಏನೂ ಆಗಿಲ್ಲ ಕಣ ಪತ್ಲು. ಪಾಪ ಡಾಕ್ಟರ್ ಜಾನ್ ನಂಗೆ ಸರಿ ಮಾಡಿ ಕಳ್ಸಿದ್ರು ಕಣೋ. ಜಾನ್ ಸರಿ ಮಾಡಿ ಕಳ್ಸೋದ್ರ ಏನು ಅರ್ಥ? ಜಾನು ಲಂಡನ್ ಇಂದ MBBS ಡಿಗ್ರಿ ತಗೊಂಡ್ ಡಾಕ್ಟರ್ ಆಗಿದ್ದಾರೆ. ಈಗ ಅವರು ಡಾಕ್ಟರ್ ಜಾನ್ MBBS ಆಗ್ಬಿಟ್ಟಿದ್ದಾರೆ ಕಣೋ. ನನಗೆ ಇಷ್ಟ ತನಕ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ, ಮತ್ತೆ ಸಮೋಸ ಸ್ಮೆಲ್ಲೂ ಬರ್ತಾ ಇರ್ಲಿಲ್ಲ ಕಣೋ. ಪಾಪ ಜಾನು ನಾನು ಮೊದಲನೇ ಪೇಷಂಟ್ ಅಂದ್ಬಿಟ್ಟು ಬರೀ 20,000 ರೂಪಾಯಿಯಲ್ಲಿ ನನಗೆ ಫುಲ್ಲು ಟ್ರೀಟ್ಮೆಂಟ್ ಕೊಟ್ರು ಕಣೋ. ಈಗ ನಾನು 100% ಫಿಟ್ಟು ಕಣೋ. ಇರೋ ನಿಮಿಷ. ನೋಡು, ನೀ ಸರಿಯಾಗೇ ಇದೆಯಾ ಕಣ. ಆ ಡಾಕ್ಟ್ರು ಜಾನು ನಿನಗೆ ಗೂಬೆ ಮಾಡ್ಬಿಟ್ಟು 20,000 ರೂಪಾಯಿ ಕುಯ್ದೆ ಅನ್ಕಣ. ಈಗ ಹೇಳ, ನಾನು ಕಾಣಿಸ್ತಾ ಇದೀನಿ ತಾನೆ? ಈ ಸಮೋಸ ಸ್ಮೆಲ್ಲು ನಿನಗೆ ಬರ್ತಾ ಇದೆಯೋ ಇಲ್ವಾ ಹೇಳ? ಪತ್ಲು, ನಾನು ಹೆಡ್ ಗೇರ್ ಇಲ್ದೆ ನೋಡ್ಬೋದು ಕಣ. ಈಗ ಬೆಲ್ಲು ಬರ್ತಾ ಇದೆ ಕಣ. ಪತ್ಲು, ಏನಾದ್ರು ಮಾಡೋ. ಖಾಲಿ ಹೊಟ್ಟೆಲ್ ನನ್ ತಲೆ ಓಡ್ತಾನೆ ಇಲ್ಲ ಕಣ. ನೋಡು, ಇವಾಗ ಅಳೋದ್ ನಿಲ್ಲಿಸ್ಬಿಡು. ನಡಿಯೋ, ಡಾಕ್ಟ್ರ್ ಹತ್ರ ಹೆಲ್ಪ್ ತಗೊಂಬಿಡೋಣ ಬಾರ. ಡಾಕ್ಟ್ರಣ್ಣ, ನಮ್ಗೆ ನಿಮ್ ಹೆಲ್ಪ್ ಬೇಕಣ್ಣ. ಅಯ್ಯೋ, ನನ್ ಗೆಳೆಯರ ಹೆಲ್ಪ್ ಮಾಡ್ತೀನಿ ಕಣ್ರಿ. ಆದ್ರೆ ಏನಾಯ್ತು ಅದನ್ನ ಮೊದ್ಲು ಬಾಯ್ ಬಿಟ್ಟು ಹೇಳ್ರಿ ನೀವು. ಡಾಕ್ಟ್ರಣ್ಣ, ಆ ಜಾನ್ ಇದಾನಲ್ಲ, ಅವ್ನ್ ಡಾಕ್ಟ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ. ನನ್ನ ಹತ್ರ ಒಂದು ಐಡಿಯಾ ಇದೆ, ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡಾಕ್ಟರ್ ಜಾನ್ ಅವರೇ, ತಾವು ನನಗೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಹೇಳಿದ್ರೆ ನಾನು ಈಗ ಆರ್ಟಿಫಿಷಿಯಲ್ ಮೂಗು ಕಣ್ಣಿಲ್ದೆ ಡೈರೆಕ್ಟ್ ನೋಡ್ಬೋದು. ಆದ್ರೆ ತಾವು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ರಸೀದಿನೇ ಕೊಟ್ಟಿಲ್ವಲ್ಲ, ಅದಕ್ಕೆ ಕೇಳೋಣ ಅಂತ ಬಂದ್ವಿ ಡಾಕ್ಟ್ರೆ. ಬೇರೆ ಗಲಾಟೆ ಮಾಡ್ತೀನ ರಸೀದಿ ಎಲ್ಲಿ ಅಂತ, ದಯವಿಟ್ಟು ರಸೀದಿ ಕೊಡಿ ಡಾಕ್ಟರ್. ಓಕೆ ಓಕೆ, ನೋ ಪ್ರಾಬ್ಲಮ್. ಈಗಲೇ ಕೊಡ್ತೀನಿ ನಾನು ನಿಮಗೆ ರಶೀದಿನ. ಇದೇನು ಮೋಟು, ನೀನ್ ಸಣ್ಣ ಆಗೋಗಿದ್ಯಾ? ನೀನ್ ಯಾವಾಗ್ಲೂ ದಪ್ಪ ಇರ್ತಾ ಇದ್ದೆ ತಾನೇ ಯಾವಾಗ್ಲೇನೋ? ಡಾಕ್ಟ್ರ್ ಜಾನ್ ಅವ್ರೆ, ನಾನು ಹೇಗಿದ್ನೋ ಹಾಗೇ ಇದೀನಲ್ಲ ಡಾಕ್ಟ್ರೆ. ನನ್ಗನ್ಸುತ್ತೆ ನನ್ನಾಗೆ ನಿಮಗೂ ಕಣ್ಣಿನ ಪ್ರಾಬ್ಲಮ್ ಇರ್ಬೋದು ಏನೋ ಅಲ್ವಾ? ಇಲ್ಲ, ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಡಾಕ್ಟರ್ ಜಟ್ಕಾ ಡಾಕ್ಟರ್ ಜಟ್ಕಾ, ನನ್ನ ಸ್ವಲ್ಪ ಚೆಕ್ ಮಾಡಿ. ನನಗೆಲ್ಲಾನು ತಪ್ಪಾಗಿ ಕಾಣಿಸ್ತಾ ಇದೆ. ಇದೇನ್ ಕಸಿಟರಾಮ್, ನೀನು ದಪ್ಪ ಯಾವಾಗಾದೆ? ಜಟ್ಕಾ, ನೀನು ತೆಳ್ಳಗೆ ಯಾವಾಗಾದೆ? ಅಯ್ಯೋ ಇಲ್ಲಿ ಕಡೆಯ ನನ್ನ ಗೆಳೆಯ ಜಾನ್, ನಾನು ಮೊದ್ಲೇ ಆಗಿದ್ದು ಹಾಗೇ ಇದ್ದೀನಿ ಕಣೆ ಈಗ್ಲೂ. ಆದ್ರೆ ನನ್ಗನ್ಸುತ್ತೆ ನಿನ್ನ ಕಣ್ಣಿಗೆ ಏನೋ ಎಡವಟ್ಟಾಗಿದೆ ಕಣಯ್ಯ. ಇಲ್ಲ, ಆ ತರ ಆಗೋದಕ್ ಸಾಧ್ಯ ಇಲ್ಲ. ಡಾಕ್ಟರ್ ಜಟ್ಕಾ, ಪ್ಲೀಸ್ ಪ್ಲೀಸ್ ನನ್ನ ಸರಿ ಮಾಡಬೇಡಿ. ಅಯ್ಯೋ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಜಾನ್. ನನ್ನ ಹತ್ರ ನಿನಗೆ ಅಂತ ಒಂದು ಸ್ಪೆಷಲ್ ಆಗಿರೋ ಕನ್ನಡಕ ಇದೆ ಕಣಯ್ಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಸುಂದರವಾಗಿ. ಡಾಕ್ಟರ್ ಜಟ್ಕಾ, ಥ್ಯಾಂಕ್ ಯು. ನಾನ್ ನಿಮ್ ಸಹಾಯನ ಜೀವನ ಪೂರ್ತಿ ಮರೆಯೋದಿಲ್ಲ. ಇವಾಗ ನಾನು ಎಲ್ಲಾನು ಕರೆಕ್ಟ್ ಆಗಿ ನೋಡ್ಬಹುದಾಗಿದೆ. ಬಾಸ್ ನೀವು ಕತ್ತೆ ತರ ಕಾಣಿಸ್ತಾ ಇದೀರ ಗೊತ್ತಾ? ಏನ್ ಮಾತಾಡ್ತಾ ಇದ್ಯಾ? ಬಾಸ್ ಡಾಕ್ಟರ್ ಜಟ್ಕಾ ನಿಮ್ಮನ್ನ ಕತ್ತೆ ಮಾಡಿಟ್ಟಿದ್ದಾನೆ. ಡಾಕ್ಟರ್ ಜಾನ್ MBBS, ಈಗ ಹೇಳಿ ಡಾಕ್ಟ್ರೆ, ಕತ್ತಿ ಆದ್ಮೇಲೆ ನಿಮ್ ಕಣ್ಣಿಗೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ತಾನೇ? Watch India's largest kids library only on Geo Hotstar. Download the app now.